ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಇಂದಿರಾ ಏಕಾದಶಿಯ ಬಗ್ಗೆ ಹೇಳುತ್ತೇನೆ. ಇಂದಿರಾ ಏಕಾದಶಿಯು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಎಂದು ಬರುತ್ತದೆ. ಸಾಮಾನ್ಯವಾಗಿ ಇದು ಪಿತೃಪಕ್ಷದಲ್ಲಿ ಬರುತ್ತದೆ. ಆದುದರಿಂದ ಇದರ ಮಹತ್ವ ಇನ್ನೂ ಹೆಚ್ಚು. ಇತರ ಏಕಾದಶಿಗಳು ನಾವು ಸ್ವಂತ ಪುಣ್ಯಕ್ಕಾಗಿ ಉಪವಾಸ ಮಾಡುತ್ತೇವೆ. ಆದರೆ ಇಂದಿರಾ ಏಕಾದಶಿಯು ಉಪವಾಸವನ್ನು ಪಿತೃಗಳಿಗೆ ಸಮರ್ಪಿಸುವುದು ವಿಶೇಷ. ಇದರಿಂದ ಅವರು ನರಕ ಪಿತೃಲೋಕಗಳಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಅವರಿಗೆ ಮೋಕ್ಷ ದೊರೆಯುತ್ತದೆ. ಉಪವಾಸ ಮಾಡಿ ಪುಣ್ಯವನ್ನು ಪಿತೃಗಳಿಗೆ ಅರ್ಪಿಸಿದರೆ ಅವರು ನರಕದಿಂದ ಮುಕ್ತರಾಗಿ ಸ್ವರ್ಗವನ್ನು ಪಡೆಯುತ್ತಾರೆ. ಇದನ್ನು ಪಿತೃಗಳ ಮುಕ್ತಿ ನೀಡುವ ಏಕಾದಶಿ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಏಕಾದಶಿಯಂದು ಸ್ನಾನ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ಉಪವಾಸ ಮಾಡಬೇಕು. ದ್ವಾದಶಿಯಂದು ಬ್ರಾಹ್ಮಣರಿಗೆ ಅನ್ನ, ದಾನ, ವಸ್ತ್ರ ಕೊಟ್ಟು ಉಪವಾಸ ಮುಗಿಸಬೇಕು. ಈ ಉಪವಾಸದ ಪುಣ್ಯವನ್ನು ಪಿತೃಗಳಿಗೆ ಅರ್ಪಿಸಿದರೆ ಅವರು ನರಕದಿಂದ ಹೊರಬಂದು ಸ್ವರ್ಗ ಪ್ರಾಪ್ತರಾಗುತ್ತಾರೆ. ಇತರ ಏಕಾದಶಿಗಳಿಗಿಂತ ಅತ್ಯಂತ ವಿಶೇಷವಾದ ಪಿತೃಮೋಕ್ಷದ ದಾರಿಯೇ ಇಂದಿರಾ ಏಕಾದಶಿ. ನಾವು ತಿನ್ನುವುದನ್ನು ಒಂದು ದಿನ ಬಿಟ್ಟು ಪಿತೃಗಳ ಹಿತಕ್ಕಾಗಿ ಉಪವಾಸ ಮಾಡಿದರೆ ಅವರಿಗೂ ಲಾಭವು ನಮಗೂ ಲಾಭ. ಇದು ಕೇವಲ ಉಪವಾಸವಲ್ಲ, ಪಿತೃಭಕ್ತಿಯ ಪ್ರತೀಕ. ಪದ್ಮಪುರಾಣದಲ್ಲಿ ಈ ಏಕಾದಶಿಯ ಒಂದು ಕಥೆ ಇದೆ. ಅದನ್ನು ಕೇಳೋಣ. ಸತ್ಯಯುಗದಲ್ಲಿ ಮಹಿಷ್ಪತಿ ನಗರದಲ್ಲಿ ಸೂತಪ ಮಹರ್ಷಿ ಎಂಬ ಋಷಿ ವಾಸಿಸುತ್ತಿದ್ದನು. ಅವನಿಗೆ ದೊಡ್ಡ ಕುಟುಂಬ, ಹೆಂಡತಿ, ಮಕ್ಕಳು, ಶಿಷ್ಯರು ಇದ್ದರು. ಆದರೆ ಅವನ ತಂದೆ ಅನಂತರಾಜನು ಸಾವಿನ ನಂತರ ಸ್ವರ್ಗಕ್ಕೆ ಹೋಗದೆ ಯಮಲೋಕದಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದನು. ತಂದೆಯ ದುಃಖವನ್ನು ಕಂಡು ಸೂತಪನು ತುಂಬ ದುಃಖಗೊಂಡನು. ಅವನು ಪಿತೃಗಳ ನರಕದಲ್ಲಿ ಕಷ್ಟಪಡುತ್ತಿದ್ದರೆ ತಾನು ಏನಾದರೂ ಮಾಡಿ ಅವರಿಗೆ ಸಹಾಯ ಮಾಡಬೇಕೆಂದು ನಿರ್ಧರಿಸಿದ್ದನು. ಅವನು ಹಿಮಾಲಯಕ್ಕೆ ತೆರಳಿ ವಿಷ್ಣುವಿನ ಕಠಿಣ ತಪಸ್ಸು ಮಾಡಿದನು. ಅವನ ಭಕ್ತಿಯಿಂದ ಪ್ರಸನ್ನಾದ ವಿಷ್ಣು ಅವನ ಮುಂದೆ ಪ್ರತ್ಯಕ್ಷನಾದನು. ವಿಷ್ಣು ದೇವರು ಸೂತಪನಿಗೆ ಹೀಗೆ ಹೇಳುತ್ತಾರೆ: ನಿನ್ನ ತಂದೆಯನ್ನು ನರಕಯಾತನೆಯಿಂದ ಬಿಡಿಸಲು ಒಂದು ಮಾರ್ಗವಿದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಏಕಾದಶಿಯಂದು ಉಪವಾಸ ಮಾಡು. ಆದುದರಿಂದ ಬರುವ ಪುಣ್ಯವನ್ನು ನಿನ್ನ ತಂದೆಗೆ ಅರ್ಪಿಸು. ಅವನಿಗೆ ತಕ್ಷಣ ಮೋಕ್ಷ ದೊರೆಯುತ್ತದೆ, ಸ್ವರ್ಗದಲ್ಲಿ ಸ್ಥಾನ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಸೂತಪನು ಶ್ರೀ ವಿಷ್ಣುವಿನ ಮಾತುಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುತ್ತಾನೆ. ಏಕಾದಶಿಯಂದು ಸ್ನಾನ ಮಾಡಿ ವಿಷ್ಣುವಿಗೆ ಪೂಜೆ ಮಾಡಿ ದಿನವಿಡೀ ಉಪವಾಸವಿರುತ್ತಾನೆ. ರಾತ್ರಿಯಲ್ಲಿ ಹರಿನಾಮ ಜಪ ಭಜನೆ ಮಾಡುತ್ತಾನೆ. ದ್ವಾದಶಿಯಂದು ಬ್ರಾಹ್ಮಣರಿಗೆ ಅನ್ನದಾನ ಕೊಟ್ಟು ಉಪವಾಸ ಮುಗಿಸುತ್ತಾನೆ. ತನ್ನ ಉಪವಾಸದ ಫಲವನ್ನು ಪಿತೃಗಳಿಗೆ ಅರ್ಪಿಸುತ್ತಾನೆ. ಸೂತಪನ ಉಪವಾಸದ ಪುಣ್ಯದಿಂದ ಆತನ ತಂದೆ ನರಕದಿಂದ ಬಿಡುಗಡೆ ಹೊಂದಿ ದಿವ್ಯ ರಥದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ತೆರಳುತ್ತಾನೆ. ಅವನ ತಂದೆಯ ಧನ್ಯನಾಗಿ ದೇವತೆಗಳೊಂದಿಗೆ ಸುಖವಾಗಿ ವಾಸಿಸಲು ಶುರುವಾಯಿತೆಂದು ಪುರಾಣಗಳಲ್ಲಿ ಹೇಳುತ್ತಾರೆ. ಆದುದರಿಂದ ಪಿತೃಪಕ್ಷದ ಕಾಲದಲ್ಲಿ ಮಾಡುವುದರಿಂದ ಶ್ರಾದ್ದಕ್ಕಿಂತಲೂ ಹೆಚ್ಚಿನ ಫಲ ದೊರೆಯುತ್ತದೆ. ಮಾಡುವನಿಗೂ ಪಾಪಕ್ಷಯ, ಧನ, ಧಾನ್ಯ, ಸಂತಾನ, ಸುಖ ದೊರೆಯುತ್ತದೆ. ನಮ್ಮ ಪಿತೃಗಳು ನರಕದಲ್ಲಿ ಕಷ್ಟಪಡುತ್ತಿದ್ದರೆ ಅವರ ಮಕ್ಕಳು ಭಕ್ತಿಯಿಂದ ಉಪವಾಸ, ಜಪ, ದಾನ ಮಾಡಬೇಕು. ಅವರಿಗೆ ಸಹಾಯವಾಗುತ್ತದೆ. ಇದು ಪಿತೃಭಕ್ತಿಯು ಹಾಗೂ ಕೃತಜ್ಞತೆ. ಹೀಗಾಗಿ ಇಂದಿರಾ ಏಕಾದಶಿಯು ನಮ್ಮ ಪಿತೃಗಳಿಗೆ ಮೋಕ್ಷದ ಬಾಗಿಲು ತೆರೆಯುವ ಪವಿತ್ರ ದಿನ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.